ಎಲ್ರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಇವತ್ತಿನ ತರಗತಿಯಲ್ಲಿ ನಾನು ಒಂದು ಪುಟ್ಟ ಪ್ರಬಂಧವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬೇಸಿಗೆ ರಜೆ. ಬೇಸಿಗೆ ರಜೆ ಅಂದರೆ ಸಮ್ಮರ್ ಹಾಲಿಡೇಸ್. ಮಕ್ಕಳೇ, ಈ ಕೆಲವರು ಈಗಾಗಲೇ ನಿಮ್ಮ ಪರೀಕ್ಷೆಯನ್ನು ಬರೆದಿರ್ತೀರ, ಇನ್ನೂ ಕೆಲವರು ನಿಮ್ಮ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇರ್ತೀರ. ನಿಮ್ಮ ಪರೀಕ್ಷೆಯಲ್ಲಿ ಉತ್ತರವನ್ನು ಸರಿಯಾಗಿ ಬರೆದು ಉತ್ತಮ ಅಂಕವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬೇಸಿಗೆ ರಜೆ ಅಂತಕ್ಕಂಥ ಪ್ರಬಂಧವನ್ನು ತಿಳಿದುಕೊಳ್ಳೋಣ ಅಲ್ವಾ. ಪೀಠಿಕೆ: ಬೇಸಿಗೆ ರಜೆ ನನಗೆ ತುಂಬ ಇಷ್ಟ. ಶಾಲೆಗೆ ಹೋಗುವ ಅಗತ್ಯವಿಲ್ಲ. ಬೆಳಗ್ಗೆ ತಡವಾಗಿ ಎದ್ದರೂ ಪರವಾಗಿಲ್ಲ. ಶಾಲೆಗಳು ಮುಚ್ಚಿರುತ್ತವೆ. ಮಕ್ಕಳಿಗೆ ಇದು ಬಹು ಆನಂದದ ಕಾಲ ಹಾಗೂ ವಿಶ್ರಾಂತಿಯ ಸಮಯ. ಇದು ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಇರುತ್ತದೆ. ಈ ಸಮಯದಲ್ಲಿ ಹವಾಮಾನ ಬಹಳ ಬಿಸಿಯಾಗಿರುತ್ತದೆ. ಆದ್ದರಿಂದ ಜನರು ಊಟದ ಬಳಿಕ ಹೊರಗೆ ಹೋಗಲು ಇಚ್ಛಿಸುವುದಿಲ್ಲ. ವಿಷಯ ವಿವರಣೆ: ಬೇಸಿಗೆ ರಜೆ ನನ್ನ ಸಂತೋಷದ ಸಮಯ. ಈ ರಜೆಯಲ್ಲಿ ನಾನು ಬಹಳಷ್ಟು ಆಟ ಆಡುತ್ತೇನೆ, ಹೊಸ ಕತೆ ಪುಸ್ತಕಗಳನ್ನು ಓದುತ್ತೇನೆ. ಬೇಸಿಗೆ ರಜೆ ಮೋಜು ಮಾಡಲು ಮಾತ್ರವಲ್ಲ, ಇದು ಅನೇಕ ಹೊಸ ವಿಷಯ ಕಲಿಯಲು ಒಳ್ಳೆಯ ಅವಕಾಶ. ಚಿತ್ರ ಬಿಡಿಸುವುದು, ಸಂಗೀತ, ಈಜು ಹೀಗೆ ಅನೇಕ ವಿಷಯಗಳನ್ನು ಕಲಿಯಬಹುದಾಗಿದೆ. ಅಲ್ಲದೆ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದಾಗಿದೆ. ನಾನು ಕೂಡ ಈ ಬೇಸಿಗೆ ರಜೆಯಲ್ಲಿ ನನ್ನ ಕುಟುಂಬದೊಂದಿಗೆ ಊರಿಗೆ ಹೋಗಿದ್ದೆ. ಅಲ್ಲಿ ನನ್ನ ಅಜ್ಜಿ ತಾತನ ಜೊತೆಗೆ ಸಮಯ ಕಳೆದೆ. ಸ್ನೇಹಿತರೊಂದಿಗೆ ಆಟ ಆಡಿ ಸಂತೋಷಪಟ್ಟೆ. ಅಜ್ಜಿ ತಯಾರಿಸಿದ ರುಚಿಕರವಾದ ಆಹಾರ ತಿಂದು ಆನಂದಿಸಿದೆ. ಮಧ್ಯಾಹ್ನ ಅತೀ ಹೆಚ್ಚು ಬಿಸಿ ಇರುತ್ತದೆ. ಆಗ ನಾನು ಮನೆ ಒಳಗೆ ಆಟ ಆಡುತ್ತಿದ್ದೆ. ದೂರದರ್ಶನ ಕಾರ್ಯಕ್ರಮಗಳನ್ನು ನೋಡುತ್ತಿದ್ದೆ. ಉಪಸಂಹಾರ: ಬೇಸಿಗೆ ರಜೆ ಮಕ್ಕಳ ಜೀವನದಲ್ಲಿ ವಿಶೇಷ ಮಹತ್ವ ಹೊಂದಿದೆ. ಇದು ವಿಶ್ರಾಂತಿ, ಮನರಂಜನೆ ಮತ್ತು ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ನಾವೆಲ್ಲರೂ ಈ ಸಮಯವನ್ನು ಸದುಪಯೋಗ ಪಡೆದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಇದು ಕೇವಲ ಪ್ರಬಂಧಕ್ಕೋಸ್ಕರವಾಗಿ ಚಿಕ್ಕದಾಗಿ ಬರೆದಿರ್ತೀನಿ. ಬೇಸಿಗೆ ರಜೆ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಆ ಸಮಯ ತುಂಬ ಸಂತೋಷದ ಸಮಯ. ನಾವು ಯಾವ್ಯಾವ ರೀತಿ ಆ ಬೇಸಿಗೆ ರಜೆನ ಉಪಯೋಗ ಮಾಡ್ಕೋಬೋದು ಅದೆಲ್ಲ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರ ಬೇಸಿಗೆ ರಜೆ ಸಂತೋಷದಾಯಕವಾಗಿರಲಿ ಅಂತ ಹೇಳ್ತಾ, ನಿಮ್ಮ ಬೇಸಿಗೆ ರಜೆಯನ್ನು ನೀವು ಹೇಗೆ ಕಳೆದ್ರಿ ಅನ್ನೋದನ್ನು ಆಮೇಲೆ ಬೇಸಿಗೆ ರಜೆ ಆದ ನಂತರ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷೆಗೆ ಯಾರ್ಯಾರು ಪರೀಕ್ಷೆಯನ್ನು ಬರೀಲಿಕ್ಕಿದ್ದೀರೋ ನೀವೆಲ್ಲ ಕೂಡ ಸರಿಯಾಗಿ ಪ್ರಿಪೇರ್ ಆಗಿ, SSLC ಮಕ್ಕಳಿಗಂತೂ ಇನ್ನೇನು ಎಕ್ಸಾಮ್ ಬಂದೇ ಬಿಡ್ತು. ಅವರೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಹಾಗೆಯೇ ನಿಮಗೂ ಕೂಡ ಆಲ್ ದಿ ಬೆಸ್ಟ್. ನಿಮ್ಮ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳಿಗಾಗಿ ಈ ನನ್ನ ಶ್ರೀಮತಿ ರೇಖಾ ಭಾಸ್ಕರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ವಾ. ಥ್ಯಾಂಕ್ ಯು.